ಸರ್, ವಿಷಯ ಬಂದ್ಬಿಟ್ಟು ಯಾಮಿನಿ ಪ್ರಿಯಾ ಅವರು 20 ವರ್ಷದ ಯುವತಿ. ಅವರು 16/10/2025 ಕಳೆದ ಶನಿವಾರದಂದು ಮಲ್ಲೇಶ್ವರಂ ಮಂತ್ರಿ ಸ್ಕ್ವೇರ್ ಹಿಂಬದಿಯಲ್ಲಿ ರೈಲ್ವೆ ಹಳಿಯ ಮೇಲೆ ಆರೋಪಿಯಾದ ವಿಘ್ನೇಶ್ ಮತ್ತು ಅವರ ಸ್ನೇಹಿತರಾದ ಸಂಜಯ್ ಇವರು ಕೂಡಿಕೊಂಡು ಆ ಹುಡುಗಿಯ ಮೇಲೆ ಹಲ್ಲೆ ಮಾಡಿದ್ದಾರೆ. ಸೊ ಈ ವಿಷಯ ನಮ್ಗೆ ಇಟ್ಟುಕೊಂಡು ನಾವು ಸರ್ಕಾರಕ್ಕೆ ನ್ಯಾಯ ಕೇಳಕ್ಕೆ ಇಲ್ಲಿ ಬಂದಿರೋದು. ನನ್ನ ಹೆಸರು ಈರಪ್ಪ ಸಿ, ಆಲ್ ಇಂಡಿಯಾ ಸ್ಟೂಡೆಂಟ್ ಫೆಡರೇಷನ್ AISF ಬೆಂಗಳೂರು ಜಿಲ್ಲಾ ಅಧ್ಯಕ್ಷ ಮತ್ತು AIYF ಆಲ್ ಇಂಡಿಯಾ ಯೂತ್ ಫೆಡರೇಷನ್ ಒಂದು ಜಂಟಿಯಾಗಿ ಈ ನ್ಯಾಯ ಕೇಳಕ್ಕೆ ಇಲ್ಲಿ ಬಂದಿರೋದು. ಯಾಮಿನಿ ಪ್ರಿಯಾ ಇವರು ಒಬ್ಬರು ಬಡ ಕುಟುಂಬದ ವಿದ್ಯಾರ್ಥಿ. ಇವರು ಸತತವಾಗಿ 2 ವರ್ಷ ನೀಟ್ ಪರೀಕ್ಷೆಯನ್ನು ಬರೆದು ಆ ಪರೀಕ್ಷೆಯಲ್ಲಿ ವಿಫಲರಾದ ಕಾರಣ ಯಾಮಿನಿ ಪ್ರಿಯಾ ಅವರು ಬನಶಂಕರಿಯಲ್ಲಿ ನರಗುಂದ ಕಾಲೇಜಿನಲ್ಲಿ ಬಿ.ಫಾರ್ಮ್ ಪ್ರವೇಶ ದಾಖಲಾತಿಯನ್ನು ಪಡೆದುಕೊಂಡು ಅವರು ಮೊದಲನೇ ಸೆಮಿಸ್ಟರ್ ಎಕ್ಸಾಮ್ ಅನ್ನು ಬರೆದು ಹಿಂದೆ ತಿರುಗುವಾಗ ಆರೋಪಿಯಾದ ವಿಘ್ನೇಶ್ ಅವರು ಆ ಹುಡುಗಿಯ ಮೇಲೆ ಚಿಲ್ಲಿ ಪೌಡರ್ ಹಾಕಿ ಅವರನ್ನ ಹಲ್ಲೆ ಮಾಡಿದ ದೃಶ್ಯ ನಾವೆಲ್ಲರೂ ಗಮನಿಸಿದ್ದೇವೆ. ಸೊ ಸರ್ಕಾರದ ಮುಂದೆ ನಾವು AISF ಕಡೆಯಿಂದ AISF ಮತ್ತು AIYF ಜಂಟಿ ಸಂಘಟನೆಯಿಂದ ಒಂದು 5 ಬೇಡಿಕೆಗಳನ್ನು ಇಡುತ್ತೇವೆ. ಬೇಡಿಕೆ ಬಂದ್ಬಿಟ್ಟು ಮೊದಲನೇದು, ಮಹಿಳೆಯರ ಮೇಲಿನ ಅಪರಾಧದ ವೇಗ ವಿಚಾರಣೆ ಸರ್ಕಾರ ಗಮನಕ್ಕೆ ತರಬೇಕು. ಯಾಕಂದ್ರೆ ಇತ್ತೀಚಿನ ದಿನಗಳಲ್ಲಿ ಇಂತಹ ಕೇಸ್ಗಳು ನಾವು ತುಂಬಾ ಕಡೆ ಗಮನಿಸುತ್ತಿರ್ತೇವೆ. ನಾವು ಒಬ್ಬ ಯುವತಿ ಯಾಮಿನಿ ಅವರ ಕೇಸ್ ಬಗ್ಗೆ ಅಷ್ಟೇ ಅಲ್ಲ, ಕರ್ನಾಟಕದಲ್ಲಿ ಇತ್ತೀಚಿನ ದಿನಗಳಲ್ಲಿ ಇಂಥ ಹಲವಾರು ಕೇಸ್ಗಳು ಜಾಸ್ತಿ ಆಗ್ತಾ ಬರ್ತಿದೆ. ಸೊ ಸರ್ಕಾರ ಇದನ್ನು ತಡೆ ಹಿಡಬೇಕೆಂದು ನಾವು ಒತ್ತಾಯಿಸುತ್ತೇವೆ. BNS ಭಾರತೀಯ ನ್ಯಾಯ ಸಂಹಿತೆ ಈ ಆಕ್ಟ್ 2023 ಜಾರಿಗೆ ತಂದಿದ್ದಾರೆ. ಸೊ ಈ ಆಕ್ಟ್ ನ ಶ್ರೀರಾಮ್ಪುರದ ಪೊಲೀಸ್ ಠಾಣೆಯವರು ನಿರ್ಲಕ್ಷಿಸಿದ್ದಾರೆ. ಸೊ ಆ ಹುಡುಗಿ ಲವ್ ಮಾಡಂತ ಒನ್ ಸೈಡ್ ಲವ್ ಮಾಡುವಂತ ಹುಡುಗಿಗೆ ಆ ವಿಘ್ನೇಶ್ ಎಂಬ ಹುಡುಗ ಕಾಡ್ತಿರುವಾಗ ಆ ಹುಡುಗಿ ಡೈರೆಕ್ಟ್ ಆಗಿ ಶ್ರೀರಾಮ್ಪುರ ಪೊಲೀಸ್ ಠಾಣೆಗೆ ದೂರು ಸಲ್ಲಿಸಿದಾಗ ಪೊಲೀಸ್ ಅವರು ಕೆಲವು ಕಾನೂನು ಅಡಿಯಲ್ಲಿ ಕೆಲವು ಆಕ್ಟ್ಗಳಿದ್ದಾವೆ, ಮಹಿಳೆಯರ ಮೇಲೆ ದೌರ್ಜನ್ಯ ನಡೆಯುತ್ತಿರುವುದನ್ನು ತಡೆಯೋದಕ್ಕೆ CPC ಇದೆ, BNS ಇದೆ, ಕೆಲವು ಆಕ್ಟ್ಸ್ಗಳು ಇದ್ದಾವೆ. ಆ ಆಕ್ಟ್ಸ್ ಮೂಲಕ ಶ್ರೀರಾಮ್ಪುರದ ಪೊಲೀಸ್ ಠಾಣೆ ಅಧಿಕಾರಿಗಳು ಅದನ್ನು ನಿರ್ಲಕ್ಷಿಸಿದ್ದಾರೆ. ಇದನ್ನು ಮೊದಲನೇದಾಗಿ ನಾವು ಇದನ್ನು ವಿರೋಧಿಸುತ್ತೇವೆ. ಏನು ಬಂದ್ಬಿಟ್ಟು ಹಿಂಬಾಲಿಕೆ ವಿರೋಧಿ ಕಾನೂನು ಬಲಪಡಿಸಬೇಕು. ಇತ್ತೀಚಿನ ದಿನಗಳಲ್ಲಿ ಇಂತಹ ಕೃತ್ಯಗಳು ನಡೆಯುತ್ತಿರುವುದು ನಾವು ದಿನನಿತ್ಯ ಪತ್ರಿಕೆಗಳಲ್ಲಿ ನೋಡುತ್ತಿದ್ದೇವೆ. ಸೊ ಸರ್ಕಾರ ಇದನ್ನು ಗಮನಕ್ಕೆ ತಂದು ಇದನ್ನು ಕಠಿಣವಾಗಿ ಕಾನೂನವಾಗಿ ಕ್ರಮಗಳನ್ನು ಜಾರಿಗೆ ತರಬೇಕೆಂದು ನಾವು ಸರ್ಕಾರಕ್ಕೆ ಒತ್ತಾಯಿಸುತ್ತೇವೆ. ವಿದ್ಯಾರ್ಥಿನಿಯರ ಸುರಕ್ಷತೆಗಾಗಿ ಮಹಿಳಾ ಸಹಾಯ ಘಟಕಗಳು ಸ್ಥಾಪಿಸಬೇಕು. ಬೆಂಗಳೂರಿನ ಎಲ್ಲ ಕಾಲೇಜುಗಳಲ್ಲಿ, ಎಲ್ಲ ಕಾಲೇಜಿನ ಆವರಣಗಳಲ್ಲಿ, ಈ ಎಲ್ಲ ಆವರಣದಲ್ಲಿ ಸಲಹಾ ಸೇವೆ ಕಾನೂನು ಮತ್ತು ಪೊಲೀಸ್ ಸಹಕಾರ ವ್ಯವಸ್ಥೆಯನ್ನು ಸರ್ಕಾರ ಬಲಪಡಿಸಬೇಕು. ಈ 4 ಬೇಡಿಕೆಗಳು ನಾವು ಸರ್ಕಾರದ ಮುಂದೆ ಇಡುತ್ತೇವೆ. ಧನ್ಯವಾದಗಳು. AISF जिंदाबाद 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 AIYF जिंदाबाद 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 ಯಾಮಿನಿ ಪ್ರಿಯಾಗೆ ನ್ಯಾಯ ದೊರಕಲೇಬೇಕು ಯಾಮಿನಿ ಪ್ರಿಯಾಗೆ ನ್ಯಾಯ ದೊರಕಲೇಬೇಕು ಶ್ರೀರಾಮ್ಪುರದ ಪೊಲೀಸರಿಗೆ ಹೇಳಿ ಧಿಕ್ಕಾರ ಶ್ರೀರಾಮ್ಪುರದ ಪೊಲೀಸರಿಗೆ ಹೇಳಿ ಧಿಕ್ಕಾರ
ಇನ್ಕಲಾಬ್ ಜಿಂದಾಬಾದ್ 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 ಇನ್ಕಲಾಬ್ ಜಿಂದಾಬಾದ್ ಜಿಂದಾಬಾದ್ ಜಿಂದಾಬಾದ್